ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ಸಮಯ ಬೆಳಗ್ಗೆ 5:30. ಎಲ್ಲಿಗೆ ರೆಡಿ ಆಗ್ತಿದ್ದಾಳೆ ಅಂದ್ಕೊಂಡ್ರಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ನಾವು ಹೋಗ್ತಾ ಇರೋದು ನಿಯರೆಸ್ಟ್ ಪಾರ್ಕ್ಗೆ ವಾಕಿಂಗ್ ಮತ್ತು ಎಕ್ಸಸೈಸ್ ಮಾಡಲಿಕ್ಕೆ. ಯಾವುದೇ ವ್ಯಕ್ತಿ ಆದ್ರೂ ಕೂಡ ದಿನಕ್ಕೆ ಕನಿಷ್ಠ 20 ನಿಮಿಷಗಳನ್ನಾದ್ರೂ ಅವರ ಆರೋಗ್ಯದ ಕಾಳಜಿ ಮಾಡೋಕ್ಕೆ ಎತ್ತಿಡಬೇಕು. ಈ ವಾಕಿಂಗ್, ರನ್ನಿಂಗ್, ಎಕ್ಸಸೈಸ್ ಎಲ್ಲ ನಮ್ಮ ದೇಹವನ್ನು ದಂಡಿಸುತ್ತೆ. ಅದಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಕಂಟ್ರೋಲಿಗೆ ತರುತ್ತೆ. ಮೊದಲಿಗೆ ನನ್ನ ತೂಕ 1-2 ತಿಂಗಳ ಹಿಂದೆ 80 ಮೇಲಿತ್ತು. ಆವಾಗ ನಾನು ಎಕ್ಸಸೈಸ್, ವಾಕಿಂಗ್, ರನ್ನಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಕಂಟ್ರೋಲಿಗೆ ಬಂತು ವೆಯ್ಟು. ಇವಾಗ ಪ್ರೆಸೆಂಟ್ 76ಅಲ್ಲಿದ್ದೀನಿ. ಇನ್ನೂ 6 kg ಕಡಿಮೆ ಮಾಡಬೇಕು, ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಎಷ್ಟೋ ಜನರಿಗೆ ಈ ರೀತಿ ಎಲ್ಲ ಮಾಡೋಣ, ಹೋಗೋಣ, ಸ್ವಲ್ಪ ನಮ್ಮ ಬಾಡಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಅನ್ನೋ ಆಸೆ ಇರುತ್ತೆ. ಆದರೆ ಚಳಿ ಇರುತ್ತೆ, ಮಳೆ ಬರ್ಬೋದೇನೋ, ಬೇಗ ಎದ್ದೇಳಬೇಕು ಅನ್ನೋ ಈ ಸಿಲ್ಲಿ ಕಾರಣಗಳಿಂದ ಮುಂದೂಡ್ತಾ ಇರ್ತಾರೆ. ಬೇರೆಯವ್ರ ವಿಷಯ ಬಿಡಿ, ಸ್ವತಃ ನಾನೇನೆ ಇದೇ ಕಾರಣಗಳನ್ನ ಹೇಳ್ಕೊಂಡು 1 ವರ್ಷ 2 ವರ್ಷದಿಂದ ತಳ್ಕೊಂಡು ಬಂದೆ. ಬಟ್ ಕೊನೆಗೆ ಯಾವಾಗ ನನಗೆ ಅನ್ನಿಸ್ತು ಆವಾಗ ಸ್ಟಾರ್ಟ್ ಮಾಡಿದೆ. ಇವಾಗ ಅಭ್ಯಾಸ ಆಗಿಬಿಡ್ತು. ಯಾರಿಗೆ ಆದ್ರೂ ಅಷ್ಟೇ, ಯಾವುದೇ ಕೆಲಸನ 21 ದಿನಗಳ ಕಾಲ ರೆಗ್ಯುಲರಾಗಿ ಮಾಡ್ತಾ ಬಂದರೆ ಅದು ಅವರ ಹಾಬಿ ಆಗಿಬಿಡುತ್ತೆ. ಅಂದರೆ ಅವ್ರಿಗೆ ಅದನ್ನು ಎಕ್ಸ್ಟ್ರಾ ಅಂತ ಅನಿಸಲ್ಲ. ಅವರ ಪ್ರತಿನಿತ್ಯ ಮಾಡುವಂಥ ಕೆಲಸಗಳಲ್ಲಿ ಅದು ಒಂದಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಹಿಂಸೆ ಆದ್ರೂ, ಇರಿಟೇಟ್ ಆದ್ರೂ, ಆಗಲ್ಲ ಅಂತ ಅನಿಸಿದ್ರೂ ಮಾಡ್ತಾ ಇರಬೇಕು. ಆವಾಗ ಅದು ನಮಗೆ ಅಭ್ಯಾಸ ಆಗಿಬಿಡುತ್ತೆ. ಇದೇನು ಗುರು ಇವಳು ದಾರಿ ಉದ್ದಕ್ಕೂ ಕಥೆನೇ ಹೇಳ್ಕೊಂಡು ಹೋಗ್ತಿದ್ದಾಳೆ, ಗಾಡಿನೂ ನಿಲ್ಲಿಸ್ತಾ ಇಲ್ಲ, ಪಾರ್ಕು ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಪಾರ್ಕ್ ತುಂಬ ದೂರ, ನಮ್ಮ ಮನೆಯಿಂದ ದೂರ ಅಂದರೆ 2 ಕಿಲೋಮೀಟರ್ ಅಷ್ಟಾಗುತ್ತೆ. ನಡ್ಕೊಂಡಂತೂ ನಿಜ ಆಗಲ್ಲ. ಯಾಕಂದರೆ ಸ್ವಲ್ಪ ನಾಯಿಗಳ ಕಾಟ ಜಾಸ್ತಿ ನಮ್ಮ ಕಡೆ. ಅವುಗಳೇನಾದರೂ ಅಟ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವೆಷ್ಟೇ ರನ್ನಿಂಗಲ್ಲಿ ಎಕ್ಸ್ಪರ್ಟ್ ಇದ್ರೂ ಅವುಗಳ ಮುಂದೆ ಓಡೋಕ್ಕಾಗಲ್ಲ. ಸೊ ಅದಕ್ಕೆ ಸೇಫ್ಗೆ ಗಾಡಿ ತರ್ತಾ ಇರೋದು. ಫೈನಲಿ ಪಾರ್ಕ್ ಸಿಕ್ತು. ಹಾಯ್ ಫ್ರೆಂಡ್ಸ್, ಕೊನೆಗೂ ಪಾರ್ಕ್ ಹತ್ರ ಬಂದ್ವಿ. ನೋಡಿ, ನಾವು ಹೋಗೋ ಪಾರ್ಕ್ ಇದೇನೆ. ಬನ್ನಿ ಒಳಗಡೆ ಹೋಗೋಣ. ಇದು ನಮ್ಮ ಅತ್ತೆ. ಅವರು ಸಣ್ಣ ಆಗಬೇಕು ಅನ್ನೋ ಇಂಟೆನ್ಷನಿಂದ ನಮ್ಮ ಜೊತೆ ಬರ್ತಿದ್ದಾರೆ. ಹಾಯ್ ಮಾಡಿ. 5:15, 5:45 ಆದ್ರೂ ಎಷ್ಟು ಕತ್ಲೆ ಆಗಿರುತ್ತೆ, ಆದ್ರೂ ಒಂಥರ ಚೆಂದ. ತಣ್ಣನೆಯ ಗಾಳಿ, ಹಿತವಾದ ಚಳಿ, ಹಚ್ಚ ಹಸಿರಾದ ಗಿಡ ಮರಗಳು, ಎಲೆಗಳಿಂದ ತುಂಬಿರೋ ಕಾಲುದಾರಿ, ಕತ್ತಲಿಗೆ ಸಮಯದ ನೆನಪು ಮಾಡಿ ತನ್ನ ಕಿರಣವ ಭೂಮಿಗೆ ಚೆಲ್ಲುತ್ತಿರುವ ಸೂರ್ಯ, ಇವಿಷ್ಟು ಬೆಳಗ್ಗೆ ಕಾಣುವಂತಹ ದೃಶ್ಯ. ಇದಕ್ಕೋಸ್ಕರನೇ ಕೆಲವರು ಬೆಳಗ್ಗೆ ಟೈಮ್ ಬರೋದು, ಅದರಲ್ಲಿ ನಾನು ಕೂಡ ಒಬ್ಳು. ಇಷ್ಟೆಲ್ಲ ಮಾತಾಡೋ ನಾನು ಎಕ್ಸಸೈಸ್ ಬೆನಿಫಿಟ್ಸ್ ಬಗ್ಗೆ ಮಾತಾಡದೇ ಇದ್ದರೆ ಅದು ತುಂಬ ತಪ್ಪಾಗುತ್ತೆ. ಇನ್ನೇನು ಉಪಯೋಗ ಇದೆ ಅಂತಂದರೆ, ನಮ್ಮ ವೆಯ್ಟನ್ನು ಕಂಟ್ರೋಲ್ ಮಾಡುತ್ತೆ, ಮತ್ತು ಡಿಸೀಸನ್ನು ಪ್ರಿವೆಂಟ್ ಮಾಡುತ್ತೆ, ಅಂದರೆ ರೋಗನ ತಡೆಗಟ್ಟುತ್ತೆ, ಮೆಂಟಲ್ ಹೆಲ್ತನ್ನ ಬೂಸ್ಟ್ ಮಾಡುತ್ತೆ, ಮಸಲ್ಸ್ ಆ್ಯಂಡ್ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ, ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ, ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ಮುಖ್ಯವಾಗಿ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ. ಇದಿಷ್ಟು ಕೂಡ ಎಕ್ಸಸೈಸ್ ಮಾಡೋದ್ರಿಂದ ಆಗುವಂತಹ ಬೆನಿಫಿಟ್ಸ್ಗಳು. ನಾನು ಮೊದಲು 3-4 ರೌಂಡ್ ರನ್ನಿಂಗ್ ಮಾಡ್ತೀನಿ. ಅದಾದಮೇಲೆ ಎಕ್ಸಸೈಸ್ ಪಾಯಿಂಟ್ಗೆ ಹೋಗೋದು. ನೆಕ್ಸ್ಟು ಸೆಲ್ಫ್ ವೆಯ್ಟ್ ಲಿಫ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಕ್ಸ್ಪರ್ಟ್ಸ್ ಇರೋರು ಇದು ಹಾಗಲ್ಲ ಹಿಂಗಲ್ಲ ಹಾಗೆ ಅಂತ ಕಮೆಂಟ್ ಮಾಡಬೇಡಿ. ಯಾಕಂದರೆ ನಾವು ಸ್ವಲ್ಪ ಬಿಗಿನರ್ಸ್ ಅಲ್ವಾ, ಮಿಸ್ಟೇಕ್ಸ್ ಆಗುತ್ತೆ. ಮತ್ತು ಇವಾಗಿನ ಯೂತ್ಸ್ಗೆ ಯಾವುದೇ ಉತ್ಸಾಹನೇ ಇರೋದಿಲ್ಲ ಈ ರೀತಿಯ ಆ್ಯಕ್ಟಿವಿಟೀಸಲ್ಲಿ. ಆದರೆ ಆರೋಗ್ಯವೇ ಭಾಗ್ಯ ಅಂತ ತಿಳ್ಕೊಂಡಿರೋರಿಗೆ ಇದರ ಮೌಲ್ಯ ಗೊತ್ತಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ.
ಇದಿಷ್ಟು ಕೂಡ ನನ್ನ ಮಾರ್ನಿಂಗ್ ರುಟೀನ್ ಆಗಿತ್ತು. ಪಾರ್ಕ್ ಹತ್ರನೇ ಇರೋ ಹಣ್ಣುಗಳ ಕೈಗಡಿಯಲ್ಲಿ ಕೆಲವೊಂದು ಹಣ್ಣು ತಗೊಂಡು ಮನೆಗೆ ಹೊರಟ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.